ಅಪ್ಪುನ ಅದ್ದೂರಿ ಎಂಟ್ರಿಗೆ ಈಗಾಗಲೇ ಮುಹೂರ್ತ ಫಿಕ್ಸ್ ಆಗಿದೆ. ಆ ಮುಹೂರ್ತದಿಂದನೇ ಸಾಂಗ್ಗಳ ಅಬ್ಬರ ಕೂಡ ಶುರುವಾಗಿದೆ. ಇವತ್ತ ಅಪ್ಪುಗೆ ಸಾಂಗ್ಸ್ ಬರ್ತಾ ಇದೆ. ಸೊ ಬನ್ನಿ ಮಾತಾಡ್ಸೋ ಜೊತೆ ಈಗ ಯುವ ಇದ್ದಾರೆ. ಮೊದಲನೇದಿಗೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಹಾರ್ಟ್ಲಿ ವೆಲ್ಕಮ್ ಟು ದ ಇಂಡಸ್ಟ್ರಿ ಆ್ಯಕ್ಚುಲಿ. ಸೊ ಇವತ್ತ ಅಪ್ಪುಗೆ ಸಾಂಗ್ ಬಂದಿದೆ. ಕೇಳ್ತಾ ಇದ್ರೆ ಕಳೆದೋಗ್ತೀವಿ ನಾವೆಲ್ಲ, ಎಲ್ಲ ನೆನಪುಗಳು ಮತ್ತೆ ಮರುಕಳಿಸ್ತದೆ. ನಿಮಗೆ ಸಾಂಗ್ ಕೇಳಿದಾಗ ಹೇಗೆ ಅನ್ನಿಸ್ತು? ನನಗೆ ತುಂಬ ಇಷ್ಟವಾದ ಸಾಂಗ್ ಇದು. ತಂದೆ ಮಗನ ಸೆಂಟಿಮೆಂಟ್ ತುಂಬ ಒಂಥರ, ಅದು ಹೇಳೋಕ್ಕೆ ಕಷ್ಟ. ನನಗೂ ನನ್ನ ತಂದೆ ಮಧ್ಯೆ ಇರೋ ಸಂಬಂಧ ನನಗೆ ಈ ಸಾಂಗ್ ಮುಖಾಂತರ ಸುಮಾರು ವಿಷಯ ಕನೆಕ್ಟ್ ಆಯಿತು. ಆಮೇಲೆ ಈ ಸಾಂಗ್ ಏನಂದರೆ ನಮ್ಮದು ಶೂಟಿಂಗ್ ಶುರು ಮಾಡೋಕ್ಕೆ ಮುಂಚೆನೇ ರೆಡಿ ಇತ್ತು ಈ ಸಾಂಗು. ಸೊ ಯಾವ್ಯಾವ ಸೀನ್ಸ್ ಇತ್ತು ತಂದೆ ಮಗನ ಜೊತೆ ಇದ್ದಿದ್ದು ಸೀನ್ಸಲ್ಲೆಲ್ಲ ಈ ಸಾಂಗ್ ಪ್ಲೇ ಮಾಡಿದಾಗ ನನಗೆ ಆ್ಯಕ್ಟ್ ಮಾಡೋಕ್ಕೆ ಒಂಚೂರು ಅನುಕೂಲ ಆಯಿತು. ಓಕೆ, ಅಪ್ಪುಗೆ ಆಗಲ್ದೇ ಆ ಒಂದು ಸಾಲುಗಳಲ್ಲಿ ಅಪ್ಪು ಸರ್ ಇದ್ದಾರೆ. ಈ ಹಾಡಿಗೆ ಅಪ್ಪು ಸರ್ ಎಷ್ಟು ಪ್ರೇರಣೆ ಬೀರಿದ್ದಾರೆ ಅಂತ? ಒಂದೇನೆಂದರೆ ಯಾವುದೇ ಗೊಂದಲ ಇದ್ದರು ಇಬ್ಬರು ಮನುಷ್ಯರ ಮಧ್ಯ, ಒಂದು ಅಪ್ಪುಗೆ ಅಂತ ಅದೆಲ್ಲ ಸರಿ ಹೋಗುತ್ತೆ. ಆಮೇಲೆ ನಮ್ಮ ಚಿಕ್ಕಪ್ಪ ನೆನೆಸ್ಕೊಂಡಾಗ್ಲೂ ಫಸ್ಟ್ ನೆನಪಾಗದೆ ಅವ್ರು ಹೇಗೆ ತಪ್ಕೊತಿದ್ರು ಅಂತ. ಅವ್ರು ಹೇಳ್ದಲ್ಲ, ಇಲ್ಲಿ ಎದೆಗೆ ಇಟ್ಕೊಂಡು ಗಟ್ಟಿಯಾಗಿ ಇಟ್ಕೊಳ್ಳೋರು. ಅವ್ರ ಹೆಸರಲ್ಲೇ ಅಪ್ಪು ಇದೆ, ಆಮೇಲೆ ಅವ್ರು ಮಾಡ್ತಿದ್ದು ಅಪ್ಪಿಗೆ ಅಂತ. ಅದಕ್ಕೆ ಈ ಸಾಂಗಿಗೆ ಈ ಹೆಸರಿಟ್ಟಿದೆ. ಓಕೆ, ಈಗಾಗಲೇ 2 ಸಾಂಗ್ಸ್ ಸಾಕಷ್ಟು ಕ್ಲಿಕ್ ಆಗಿದೆ. ಪ್ರತಿ ಸಾಂಗ್ಸ್ ಕೂಡ ಒಂದೊಂದು ಮೆಸೇಜನ್ನು ಕೊಡ್ತಾ ಇದೆ. ಶಿವ ಸಾಂಗ್ಸ್ ಇರ್ಬೋದು ಅಥವಾ ಮತ್ತೊಂದು ರೊಮ್ಯಾಂಟಿಕ್ ಸಾಂಗ್ ಇರ್ಬೋದು. ಈಗ ಈ ಸಾಂಗ್ಗಳು ಒಂದೊಂದು ರೀತಿಯ ಒಂದೊಂದು ಇಮೇಜನ್ನು ಕೊಡ್ತಾ ಇರುವಂಥದ್ದು. ಹಾಡುಗಳ ಬಗ್ಗೆ ಹೇಳಿದ್ರೆ ಸಿನಿಮಾಲಿ ಸುಮಾರು ವಿಷಯ ಇದೆ, ಅದಕ್ಕೆ ಒಂದೊಂದು ಸಾಂಗಲ್ಲೂ ಸಿನಿಮಾ ಬಗ್ಗೆ ಒಂಚೂರು ಗೊತ್ತಾಗ್ತಾ ಇದೆ. ನಾವಿನ್ನೂ ಟ್ರೇಲರ್ ಬಿಟ್ಟಿಲ್ಲ, ಅದಕ್ಕೆ ನಿಮಗೆ ಇಡೀ ಸಿನಿಮಾಲಿ ಯಾವ ಥರ ಇದೆ ಅಂತ ಇನ್ನೂ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಟ್ರೇಲರ್ ಬಿಡ್ತೀವಿ, ಆವಾಗ ಎಲ್ಲ ವಿಷಯ ನಾವು ಬಿಟ್ಟಿರೋ 3 ಸಾಂಗು ಪ್ಲಸ್ ನಾವು ಬಿಡೋ ನೆಕ್ಸ್ಟ್ ಸಾಂಗು ಎಲ್ಲ ವಿಷಯ ಆ ಟ್ರೇಲರಲ್ಲಿ ಕನೆಕ್ಟ್ ಆಗುತ್ತೆ. ಓಕೆ, ಮತ್ತೊಂದು ವಿಚಾರ ಅಂತಂದರೆ ಟ್ರೇಲರ್ ಇಲ್ಲಿ ಲಾಂಚ್ ಆದರೆ ಹೊಸಪೇಟೆಯಲ್ಲಿ ಕೂಡ ಅದ್ಧೂರಿ ಒಂದು ಕಾರ್ಯಕ್ರಮ ಲಾಂಚ್ ಮಾಡಿ, ಅಲ್ಲೂ ಕೂಡ ಒಂದು ಕಾರ್ಯಕ್ರಮ, ಏಕೆಂದರೆ ಚಾಮರಾಜಪೇಟೆ ಆಯಿತು ದೊಡ್ಡ ಕಾರ್ಯಕ್ರಮ, ಚಾಮರಾಜಪೇಟೆಯಲ್ಲಿ ಮಾಡ್ಕೊಂಡು ಬಂದಿರೋ, ಚಾಮರಾಜನಗರದಲ್ಲಿ ಮಾಡ್ಕೊಂಡು ಬಂದಿದ್ದು ಆ್ಯಕ್ಚುಲಿ. ಸೊ ಈಗ ಹೊಸಪೇಟೆ, ಏಕೆಂದರೆ ಒಂದು ಹುಟ್ಟಿದ ಊರು, ಬೆಳೆದಂಥ ಆ ಊರು, ಇಲ್ಲಿ ಬೆಳೆಸಿರೋಂಥ ಊರು. ಹೊಸಪೇಟೆಯಲ್ಲಿ ಪ್ರೀ ರಿಲೀಸ್ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು ದಿವಸದಿಂದ ನಮ್ಮ ಕುಟುಂಬದ ಅಭಿಮಾನಿಗಳು ಹೇಳ್ತಾನೆ ಇದ್ದರು. ಆ್ಯಂಡ್ ಇಡೀ ಟೀಮ್ ಒಟ್ಟಿಗೆ ಸೇರ್ಕೊಂಡು ಡಿಸೈಡ್ ಮಾಡಿದ್ದು. ಯಾಕಂದ್ರೆ ನನಗೂ ಮುಂಚೆಯಿಂದ ಹೊಸಪೇಟೆಯಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮ ಇರಬೇಕು ಅಂದ್ಕೊಂಡ್ವಿ. ಲಾಸ್ಟ್ ಅದೇ ಸರ್ ಹೇಳ್ತಿದ್ರು, ಕೊನೆಯದಾಗಿ ಮಾಡಿದ್ದು ಟಗರು ಸಿನಿಮಾದ ಒಂದು ಕಾರ್ಯಕ್ರಮ ಮಾಡಿದ್ವಿ ಅಲ್ಲಿ. ಈಗ ನೆಕ್ಸ್ಟ್ ಈ ಸಿನಿಮಾದು ಪ್ರೀ ರಿಲೀಸ್ ಅಲ್ಲಾಗಲಿ ಅಂತ. ಓಕೆ, ತುಂಬ ಖುಷಿ ಕೇಳೋಕ್ಕೋಗಲ್ಲ, ಏಕೆಂದರೆ ಇನ್ನು ಟ್ರೇಲರ್ ಹಂಚಿದೆ, ಬೇರೆ ಇವೆಂಟ್ಸಲ್ಲಿ ಇದೆ. ಬಟ್ ಒಂದು ವಿಚಾರ ಕೇಳಲೇಬೇಕು, ಈ ಹಾಡು ನೋಡಿದಾಗ ಅಥವಾ ನಿಮ್ಮ ಬೇರೆ ಬೇರೆ ಸಾಂಗ್ಸ್ಗಳು ನೋಡಿದಾಗ ಎಲ್ಲರೂ ಕೂಡ ನಿಮ್ಮ ಮನೇಲಿ ಅಪ್ಪನ ಹುಡುಕ್ತಾ ಇದ್ದಾರೆ. ಇಡೀ ಅಭಿಮಾನಿಗಳು, ಇಡೀ ಕರ್ನಾಟಕ, ಈವನ್ ನಾವು ಕೂಡ ಅದನ್ನು ಹುಡುಕ್ತಾ ಇದ್ದೀವಿ, ನಿಮ್ಮಲ್ಲಿ ಅಪ್ಪನ ಹುಡುಕ್ತಾ ಇದ್ದೀವಿ ಆ್ಯಕ್ಚುಲಿ. ಸೊ ಅಪ್ಪು ಎಲ್ಲಿದ್ದಾರೆ ಅಂತಂದರೆ ಇವನಲ್ಲಿದ್ದಾರೆ ಅಂತ ಫೀಲ್ ಆಗುತ್ತೆ. ಅದೆಲ್ಲ ನಿಮ್ಮ ಹೇಳಿದ್ದಾರೆ ಆ್ಯಕ್ಚುಲಿ. ಸೊ ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾ? ಅಂದರೆ ನನ್ನಲ್ಲಿ ಚಿಕ್ಕಪ್ಪನ ಕಾಣ್ತಿದ್ದಾರೆ ಅಂದ್ರೇ ನನ್ನ ಪುಣ್ಯ ಅದು. ಅದೆಲ್ಲ ಪ್ರೀತಿ ವಿಶ್ವಾಸ ಅಷ್ಟೇ. ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಅವ್ರ ಥರ ಅಂತೂ ನಾನು ಯಾವತ್ತೂ ಆಗೋಕ್ಕಾಗಲ್ಲ, ಪ್ರಯತ್ನ ಪಡ್ಬೋದಷ್ಟೇ. ಅವರಲ್ಲಿರೋ ಕೆಲವು ವಿಷಯಗಳನ್ನ ನಾವು ಅಳವಡಿಸ್ಕೊಂಡು ಅವ್ರ ಥರ ಇರಬೇಕು ಅನ್ನೋದು ಪ್ರತಿಯೊಬ್ಬರು ಆಸೆ. ನಂದು ಅದೇ ಆಸೆ, ಅವ್ರ ವಿಷಯ ಅವ್ರ ಥರ ಕಲಿಯೋಣ ಅಂತ. ಬಟ್ ಎಲ್ಲ ಜನ ಅವ್ರ ಅಭಿಪ್ರಾಯ, ಆಮೇಲೆ ಅವ್ರ ಪ್ರೀತಿ ವಿಶ್ವಾಸ ಅಷ್ಟೇ. ಓಕೆ, ಇವತ್ತೊಂದು ಗಿಫ್ಟ್ ಕೊಟ್ರಿ, ಇಟ್ಸ್ ವೆರಿ, ಅಂದರೆ ನಮಗೆ ತುಂಬ ಟಚ್ ಆಯಿತು ಆ ಗಿಫ್ಟ್ ನೋಡಿದಾಗ. ಏನು ಅಪ್ಪು ಸರ್ ಮಗಳು ಅದು ಗಿಫ್ಟ್ ಕಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ವಿ ಆರ್ ಎಮೋಷನ್ ಆ್ಯಕ್ಚುಲಿ, ತುಂಬ ಎಮೋಷನ್ ಆಗ್ಬಿಟ್ಟು ನಾವೇನೆ. ಅದು ಹೇಗೆ ಪ್ಲ್ಯಾನ್ ಮಾಡ್ಕೊಂಡ್ರಿ, ಹೇಗೆ ಅಂದ್ಕೊಂಡಿದ್ದೆ ಅದನ್ನು? ಇದು ಇಡೀ ಟೀಮ್, ಎಸ್ಪೆಷಲಿ ಸಂತೋಷ್ ಸರೇ ಡಿಸೈಡ್ ಮಾಡಿದ್ರು ಈ ಸಾಂಗ್ನ ನುಕ್ಕಿ ವಂದಿತಾ ಕೈಯಲ್ಲಿ ರಿಲೀಸ್ ಮಾಡ್ಸೋಣ ಅಂತ. ಅಂದರೆ ತಂದೆಗೆ ಡೆಡಿಕೇಟ್ ಮಾಡೋಂಥ ಸಾಂಗು ಮಗಳಿಗೆ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ. ಸೊ ಟೀಮೇ ಡಿಸೈಡ್ ಮಾಡಿ ಅವಳಿಗೊಂದು ಫೋಟೋ ಕೊಡೋಣ, ತುಂಬ ಇಷ್ಟವಾದ ಫೋಟೋ ಅಂತ ಡಿಸೈಡ್ ಮಾಡಿದ್ರು. ಓಕೆ, ಥ್ಯಾಂಕ್ ಯು ಸೋ ಮಚ್. ತುಂಬ ಟೈಮ್ ತೊಗೊಳಕ್ಕೆ ತುಂಬ ಜನ ವೆಯ್ಟ್ ಮಾಡ್ತೀವಿ ನಿಮಗೋಸ್ಕರ. ಒಳ್ಳೆಯದಾಗಲಿ, ಬಿಗ್ ವೆಲ್ಕಮ್ ನಿಮಗೆ. ಸೊ ತುಂಬ ನಾವೆಲ್ಲ ಕಾಯ್ತಾ ಇದ್ವಿ ಥಿಯೇಟ್ರಲ್ಲಿ ನಿಮ್ಮನ್ನು ನೋಡೋದಕ್ಕೆ, ಕಣ್ ತುಂಬ್ಕೊಳ್ಳೋದಕ್ಕೆ. ಥ್ಯಾಂಕ್ ಯು ಸೊ ಮಚ್, ಒಳ್ಳೆಯದಾಗಲಿ.